ಬೇಕಾದ್ರೆ ಭಾಳ ಖುಷಿ ಆಯಿತು. ರವಿಯವರು ಕೇಳಿದಾಗ ಯಾರು ರೈತರ ಮಕ್ಕಳು ಕೈ ಎತ್ತಿ ಅಂತ ಹೇಳಿದಾಗ ನಿಜವಾಗ್ಲೂ ಹೇಳ್ತೀನಿ, ಈ ಸುವರ್ಣ ಸೌಧಕ್ಕೆ ಬಂದಿರ್ತಕ್ಕಂಥದ್ದು ಸಾಧನೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅದಕ್ಕೆ ಇವತ್ತು ನೀವೆಲ್ಲ ಕುತ್ಕೊಂಡಿರ್ತಕ್ಕಂಥ ಜಾಗ, ಅಲ್ಲೆಲ್ಲ ಶಾಸಕರು ಕೂಡ್ತಾರೆ, ಮಂತ್ರಿಗಳು ಕೂಡ್ತಾರೆ, ಮುಖ್ಯಮಂತ್ರಿಗಳು ಆಗಂತವ್ರು ಕೂಡ್ತಾರೆ, IAS ಆಫೀಸರ್ ಆಗಂತವ್ರು ಕೂಡ್ತಾರೆ. ಈಗ ನಾವೆಲ್ಲ ವೇದಿಕೆ ಮೇಲೆ ಯಾರಿದ್ದೀವಿ ನಾವೆಲ್ಲ ಕೂಡ್ತಾರೆ. ನಮ್ಮನ್ನೇನಾದ್ರು ರೀಪ್ಲೇಸ್ ಮಾಡ್ಬೇಕಂದ್ರೆ ನಿಮ್ಮಂಥ ಮಕ್ಕಳಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಅಂಥ ಒಂದು ಪ್ರತಿಭೆಯನ್ನ ಉದ್ದೇಶಿಸಿ ಮಾತಾಡ್ತಕ್ಕಂಥದ್ದು ಒಬ್ಬ ಶಿಕ್ಷಣ ಸಚಿವನಾಗಿ ನಿಜವಾಗ್ಲೂ ನನಗೆ ಹೆಮ್ಮೆ ತರ್ತದೆ. ಅದಕ್ಕೆ ನಾನು ನಿಮ್ಮ ಪೋಷಕರಿಗೆ, ನಿಮ್ಮ ಶಿಕ್ಷಕರಿಗೆ, ಯಾಕೆಂದ್ರೆ ಬಹಳ ಸಂತೋಷ ಆಗುತ್ತೆ. ನಾನು ಎಷ್ಟೊಂದು ಸತಿ ಹೇಳ್ತೀನಿ, ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇದ್ದಾರೆ. ಈಗ ಬೆಸ್ಟ್ ಸ್ಟೂಡೆಂಟ್ಸ್ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಆ ಹಾದಿಯಲ್ಲಿದ್ದೀವಿ, ಅದು ಸರ್ಕಾರಿ ಶಾಲೆಯಲ್ಲಿ ಬೆಸ್ಟ್ ಸ್ಟೂಡೆಂಟ್ಸ್. ಅದು ಬಹಳ ಆಗಲಿ, ಎಲ್ಲರೂ ಜೂನಿಯರ್ ಆಗಲಿ, ನಮ್ಮ ತರ ಮಂತ್ರಿಗಳಾಗ್ಲಿ ರಾಜ್ಯವನ್ನ, ದೇಶವನ್ನ ಒಳ್ಳೆ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ನಿಮ್ಮಲ್ಲಾಗ್ಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಎಷ್ಟು ಸಂತೋಷ ಆಗ್ತದೆ. ನೀವೆಲ್ಲರೂ ಕೂಡ ಹಳ್ಳಿಯಿಂದ ಇಲ್ಲಿವರೆಗೂ ಬರೋದು ಬಹಳ ಕಷ್ಟ. ನಿಮ್ಮ ತಂದೆಯವರು, ತಾಯಿಯವರು ಎಲ್ಲ ಬಹಳ ಶ್ರಮ ಪಟ್ಟಿರ್ತಾರೆ. ಆ ಶ್ರಮಕ್ಕೆ ನೀವು ಕೂಡ ಆ ಗೌರವವನ್ನು ತಂದಿದ್ರಿ, ಕೀರ್ತಿಯನ್ನು ತಂದಿದ್ರಿ. ಯಾಕಂದ್ರೆ ನಿಮ್ಮ ತಂದೆ ತಾಯಿಯವರು ನೀವೆಲ್ಲ ಈಗ ಬಂದಿದ್ರಿ ಅಂತ ಹೇಳಿದ್ರೆ, ನಾವು ನಿಮ್ಮನ್ನು ನೋಡೇ ಇಷ್ಟು ಸಂತೋಷ ಪಡ್ತೀವಿ ಅಂತ ಹೇಳಿದ್ರೆ, ಜಸ್ಟ್ ಒಂದು ನಿಮಿಷ ಯೋಚನೆ ಮಾಡಿ, ನೀವು ಬಂದು ಈ ತರ ಬಹಳ ಪ್ರತಿಭೆಯನ್ನು ತಗೊಳ್ತಕ್ಕಂಥ ಒಂದು ಕೆಲಸವನ್ನ ನೀವು ಮಾಡಿದಿರಿ ಅಂತ ಹೇಳಿದ್ರೆ, ನಿಮ್ಮ ತಂದೆ ತಾಯಿಯವರು ಜೀವನ ಸಾರ್ಥಕ ಆಯಿತು ಅಂತಕ್ಕಂಥ ಭಾವನೆ ಮೇಲೆ ಅವ್ರ ಜೀವನವನ್ನ ಮುಂದೆ ತಗೊಂಡು ಹೋಗ್ತಾರೆ. ರೈತರ ಮಕ್ಕಳಾಗಿ ಇಲ್ಲಿವರೆಗೂ ಬರ್ತೀರಾ ಅಂತಕ್ಕಂಥದ್ದನ್ನ, ಅದು ನಮ್ಮ ಸರ್ಕಾರಿ ಶಾಲೆ. ಯಾಕೆಂದ್ರೆ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಅನುಕೂಲವನ್ನು ಕೊಡ್ತಾ ಇದ್ದೀವಿ. ಸಮಸ್ಯೆಗಳಿದ್ದಾವೆ ನಮ್ಮ ಇಲಾಖೆಯಲ್ಲಿ. ಯಾಕೆಂದ್ರೆ ನಿನ್ನೆನೂ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ವಿ. ಇಲ್ಲಿ ಮೇಲಿದಾರಲ್ಲ, ಆ ಕಡೆ ಭೋಜೇಗೌಡರು ಮತ್ತೆ ಈ ಕಡೆ ರವಿಯವರು ಅಂತ ಹೇಳಿ, ಅವರೆಲ್ಲ ನಮ್ಮ ಇಲಾಖೆಗೆ ಜಾಸ್ತಿ. ಭೋಜೇಗೌಡರು ಅಂದ್ರೆ ಅವರೇ ನೋಡಿ, ನಾನು ಭೋಜೇಗೌಡರು ಅಂದ್ರೆ ಅವ್ರು ಎಷ್ಟು ಖುಷಿಯಿಂದ ನಿಮಗೆ ಕೈ ಮುಗಿತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ನಿಮಗೆ ಅಷ್ಟೊಂದು ಗೌರವನ ಕೊಡ್ತಕ್ಕಂಥ ಒಬ್ಬರು MLC ಅವರಾಗಿ, ಮೇಲ್ಮನೆಯ ಸದಸ್ಯರಾಗಿ, ಅದೆಲ್ಲ ಒಂಥರ ಥಿಂಕ್ ಟ್ಯಾಂಕ್ ಅಂತಾರೆ ಈ ಮೇಲ್ಮನೆ ಸದಸ್ಯರು. ರವಿಯವರು ಕೂಡ, ಅವರೆಲ್ಲರೂ ಕೂಡ ವಿರೋಧ ಪಕ್ಷದಲ್ಲಿ, ಅವರಿರೋದು ವಿರೋಧ ಪಕ್ಷದಲ್ಲಿ ನಮಗೆ ಪ್ರಶ್ನೆಯನ್ನ ಕೇಳ್ತಾರೆ, ಏನ್ ಮಾಡಿದಿರಿ ನೀವು ನಮ್ಮ ಸರ್ಕಾರಿ ಮಕ್ಕಳಿಗೆ, ಏನ್ ಮಾಡಿದಿರಿ ಅಂತ. ಇವತ್ತು ಅವ್ರ ಕಣ್ಣು ತುಂಬಾ ನೋಡಿ ಸಂತೋಷವನ್ನ ವ್ಯಕ್ತಪಡಿಸಿದಾರಲ್ಲ, ಅದಕ್ಕೆ ನಿಮಗೆ ಧನ್ಯವಾದಗಳನ್ನು. ಯಾಕಂದ್ರೆ ವಿರೋಧ ಪಕ್ಷದವರು ಯಾವಾಗಲೂ ಕೂಡ ವಿರೋಧ ಮಾಡ್ತಾ ಇರ್ತಾರೆ. ಆದ್ರೆ ಮಕ್ಕಳನ್ನ ದೇವಸ್ಥಾನದಲ್ಲಿ ಕೂರಿಸ್ಬಿಟ್ಟೆ ಅಂತ ಹೇಳಿದ್ರಲ್ಲ, ಅದು ನಿಜವಾಗ್ಲೂ ಹೇಳ್ತೀನಿ, ಅದು ಬಹಳ ಪುಣ್ಯದ ಕೆಲಸ. ಅದನ್ನ ಇವತ್ತು ವಿರೋಧ ಪಕ್ಷದವರು ಕೂಡ ನಿನ್ನೆ ಇದೇ ಮಾತನ್ನು ಹೇಳಿದ್ರು. ನೋಡಿ ಹೆಂಗೆ ಕೂಡು ಬಂದಿದೆ ಅಲ್ಲ ಭೋಜೇಗೌಡ್ರೆ, ರವಿಯವರೇ. ನಿನ್ನೆ CT ರವಿಯವರು ಕೇಳಿದ್ರು, ನೀವು ಯಾವ ದೇವ್ರನ್ನ ಪೂಜೆ ಮಾಡಿಸ್ಕೊಂಡ್ ಬರ್ತೀರಿ, ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿ. ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಏನಂತ ಕೇಳಿದ್ರು, ವಿರೋಧ ಪಕ್ಷದವರು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಅನ್ನೋದಂದ್ರೆ, ಒಳ್ಳೆ ಅಂದ್ರೆ ನಿಮ್ಮ ಇಲಾಖೆನೇ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರೆ, ಒಳ್ಳೆ ಕೆಲಸದ ಕಡೆ ಹೋಗ್ತಾ ಇದೆ. ನೀವು ಯಾವ ದೇವರಿಗೆ ಪೂಜೆ ಮಾಡ್ತೀರಿ ಅಂತ ನಾ ಹೇಳಿದೆ, ಇಲ್ಲ ನಾನು ಒರಿಜಿನಲ್ ದೇವ್ರನ್ನ ಸೈಡಿಗೆ ಇಟ್ಬಿಟ್ಟೆ, ಮಕ್ಕಳನ್ನ ದೇವಸ್ಥಾನದಲ್ಲಿ ಇಟ್ಟಿದ್ದೀನಿ. ನಿನ್ನೆ ಹೇಳಿರೋ ಮಾತು ಈಗಾಗಲೇ ನಮಗೆ ನೋಡ್ತಕ್ಕಂಥ ಭಾಗ್ಯ ಬರ್ತಾ ಇದೆ. ನಾನು ಹೇಳೋದಿಷ್ಟೇ, ನಾನು CEO ಅವರಿಗೆ, ರಾಹುಲ್ ಅವರಿಗೆ, ಈ ಏನು ಕಾರ್ಯಕ್ರಮ ಮಾಡಿದ್ದೀರಿ, ಇದೊಂದು ಲೀಡರ್ಶಿಪ್ ಬರ್ತದೆ, ವಿಶ್ವಾಸ ಬೆಳೆಯುತ್ತೆ, ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಕಷ್ಟ, ಒಂದು ಗ್ಯಾರಂಟಿ ಸಿಗೋದು. ನಾವು ಮುಂದೆ ಹೆಜ್ಜೆ ಇಡಬೇಕು ಅಂತ ಹೇಳಿದ್ರೆ 100 ಸತಿ ಯೋಚನೆ ಮಾಡ್ತಾರೆ. ಟ್ಯಾಲೆಂಟ್ ಇರ್ತದೆ ನಮ್ಮಲ್ಲಿ, ಆದ್ರೆ ಹೊರಗಡೆ ಬರೋದಕ್ಕಾಗೋದಿಲ್ಲ. ಅದನ್ನ ನೀವು ಹೊರಗಡೆ ತಂದಿದ್ದೀರಲ್ಲ, ನಿಜವಾಗ್ಲೂ ನಿಮಗೆ ದೊಡ್ಡ ಚಪ್ಪಾಳೆಯನ್ನ. ಮತ್ತೆ ನಮ್ಮ ಇಲಾಖೆಯಲ್ಲಿ ನಾನಾಗ್ಲೇ ಹೇಳಿದೆ, ನಮ್ಮ ಆಫೀಸರ್ಸ್ಗೂ ಕೂಡ ಇದನ್ನ ರಾಜಮಟ್ಟದಲ್ಲಿ ಒಂದೊಂದು ಹಂತಕ್ಕೆ ತಗೊಂಡು ಹೋಗೋಣ. ಯಾಕಂದ್ರೆ ತಗೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಪ್ರತಿಭೆಗಳನ್ನ ಗುರುಸ್ತಕ್ಕಂಥ ನಾವೆಲ್ಲರೂ ಕೂಡ ಆಡಳಿತ ಮಾಡ್ತಕ್ಕಂಥವ್ರು, ಕಾರ್ಯಾಂಗ ಇರ್ಬೋದು, ಮತ್ತೆ ನಾವು ಶಾಸಕರು ಇರ್ಬೋದು, ಎಲ್ಲರೂ ಕೂಡ ನಾವು ಆ ಟ್ಯಾಲೆಂಟ್ಸ್ ನ ತರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡಲಿಲ್ಲ ಅಂತ ಹೇಳಿ, ದಿಸ್ ಇಸ್ ಅವರ್ ಅಸೆಟ್. ನಮ್ಮ ನಮ್ಮ ಆಸ್ತಿ ಏನು ಅಂತ ಹೇಳಿದ್ರೆ, ಈ ಮಕ್ಕಳ ಭವಿಷ್ಯನೇ ನಮ್ಮ ಆಸ್ತಿ, ದೇಶದ ಭವಿಷ್ಯನೇ, ನಮ್ಮ ಮಕ್ಕಳ ಭವಿಷ್ಯನೇ ನಮ್ಮ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಅದನ್ನ ಸೃಷ್ಟಿ ಮಾಡ್ತಕ್ಕಂಥ ಟೀಚರ್ಸ್ಗೆ ಎಲ್ಲರೂ ಕೂಡ, ಮಕ್ಕಳ ಧೈರ್ಯವಾಗಿರ್ಲಿ. ಇಂಗ್ಲೀಷಲ್ಲಿ ಹೇಳ್ತಾರೆ ಸ್ಕೈ ದ ಲಿಮಿಟ್ ಅಂತ ಹೇಳಿ. ಸೊ ನಿಮಗೆ ಲಿಮಿಟ್ ಇರೋದಿಲ್ಲ. ನಿಮಗೆ ಈಗ IAS ಆಫೀಸರ್ ಆದ್ಮೇಲೆ ಇನ್ನೇನೋ ಒಂದು ಆಗ್ಬೇಕು ಅಂತ ಹೇಳಿ ನೀವು ಸಾಧನೆ ಮಾಡ್ತೀರ ಹೊರತು, ಆ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಹೋಗಿ ಮುಂದೆ ನಿಮ್ಮ
ನಿಮ್ಮ ಎಲ್ಲ ಗುರಿಯನ್ನು ಕೂಡ ನೀವು ತಲುಪತಕ್ಕಂಥ ಒಂದು ವಿಶ್ವಾಸವನ್ನು ಇಟ್ಕೊಳ್ಳಿ. ಅದನ್ನು ತಲುಪ್ತೀನಿ. ನಾನೊಬ್ಬ ಶಿಕ್ಷಣ ಸಚಿವನಾಗಿ ಸಮಸ್ಯೆ ಎಷ್ಟೇ ಇದ್ರೂ ಕೂಡ ನಿಮಗೆ ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನ ಮತ್ತು ಒಳ್ಳೆ ಪ್ರಜೆಯಾಗಿ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನ ಏನು ನಮಗೆ ಇವತ್ತು ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಯಾವುದೇ ಥರದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಮಾಡಲಿಕ್ಕೆ ಯಾವತ್ತೂ ಕೂಡ ಎಲ್ಲರೂ ಕೂಡ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಅಂತ ಹೇಳಿ ಬರಲ್ಲ. ನಿಮ್ಮ ವಿಚಾರ ಬಂದಾಗ ನಾವೆಲ್ಲ ಒಂದಾಗ್ತೀವಿ. ನಿಮ್ಮ ಶ್ರಮ ನಿಮ್ಮ ಭವಿಷ್ಯಕ್ಕೆ ನೀವೇನ್ ಮಾಡಬೇಕು ಸ್ಕೈ ದ ಲಿಮಿಟ್ ಅಂತ ಹೇಳಿ ಮೇಲ್ಮೇಲೆ ಬರಬೇಕಾಗುತ್ತೆ. ಎಲ್ಲರೂ ಕೂಡ ಒಳ್ಳೆ ಮಟ್ಟದಲ್ಲಿ ಅದನ್ನ ಜವಾಬ್ದಾರಿಯನ್ನು ತಗೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಕ್ಕೆ ನಾವು ಸಂಪೂರ್ಣವಾಗಿ ಸಹಕಾರ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದಕ್ಕೆ ಯಾರ್ಯಾರು ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದಿರಿ ಮತ್ತೆ ನನ್ನ ಇಲಾಖೆಗೆ ಹೊಸ ರೂಪವನ್ನ ಒಂದು ದಿಕ್ಕನ್ನ ಕೊಟ್ಟಿದ್ದೀರಿ. ಆ ದಿಕ್ಕನ್ನ ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಮಕ್ಕಳು ನೀವು ಇಲ್ಲಿಯವರೆಗೂ ಬಂದಿದ್ದೀರಿ ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಬರ್ಬೇಕಲ್ಲ. 57 ಲಕ್ಷ ಮಕ್ಕಳಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ, ಅನುದಾನಿತ ಶಾಲೆಯೂ ಸೇರಿ. ನಂಬರ್ ಹೇಳ್ತಾ ಇರಲ್ಲ, 57,000, 56,000, 46,000 ಸರ್ಕಾರಿ ಶಾಲೆ, 57-58,000 ಎಲ್ಲ ಅನುದಾನಿತ ಮತ್ತೆ ಅನುದಾನಿತ ಮತ್ತೆ ಸರ್ಕಾರಿ ಶಾಲೆ. ಪ್ರೈವೇಟ್ ಶಾಲೆನೂ ಎಲ್ಲ ಸೇರಿದ್ರೆ 76,000 ಶಾಲೆ ಬರುತ್ತೆ. 1,16,00,000 ಮಕ್ಕಳು LKG ಇಂದ ಇವತ್ತು ನಮಗೆ ಇದ್ರವರೆಗೂ ಕೂಡ ಎಲ್ಲಿವರೆಗೂ LKG ಇಂದ PUCವರೆಗೂ ಇವತ್ತು ಸ್ಟಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಒಳ್ಳೆ ರೀತಿಯಲ್ಲಿ ಇದನ್ನ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಒಳ್ಳೇದಾಗ್ಲಿ. ದೇವರು ನಿಮಗೆ ಚೆನ್ನಾಗಿಟ್ಟಿರ್ಲಿ. ನಿಮ್ಮ ಪೋಷಕರಿಗೆ ಮತ್ತೆ ನಿಮ್ಮ ಟೀಚರ್ಸಿಗೆ, ವೃಂದದವರಿಗೆ ಎಲ್ಲರಿಗೂ ಕೂಡ ಯಾರು ಬಂದಿದ್ದು ನಿಮ್ಗೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ, ಆಮೇಲೆ ವಿಶೇಷವಾಗಿ ಎಲ್ಲ ಸದಸ್ಯರು ಕೂಡ ನೋಡಿ ಅವರೆಲ್ಲರೂ ಕೂಡ ಒಂದು ಗಮನಕ್ಕೆ ನಿಮ್ಮನ್ನ ಮಾತಾಡಿಸ್ಬೇಕು, ನಿಮಗೆ ಹಾರೈಸಬೇಕು ಅಂತ ಹೇಳಿ ಬಂದಿರತಕ್ಕಂಥ ಎಲ್ಲ ಮೇಲ್ಮನೆಯ ಸದಸ್ಯರು ಮತ್ತು ಕೆಳಮನೆಯ ಸದಸ್ಯರಿಗೆ ವಿಶೇಷವಾಗಿ ನಿಮ್ಮೆಲ್ಲರ ಪರ ಚಪ್ಪಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನ. ನಮ್ಮ ಅಧಿಕಾರಿಯರು ವಿಶೇಷವಾಗಿ ನಮ್ಮ ಇಲಾಖೆ ಇರ್ಬೋದು ಮತ್ತೆ ಇದಕ್ಕೆ ಸಂಪೂರ್ಣವಾಗಿ ರುವಾರಿಯನ್ನಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಅವರು ಕೂಡ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲರಿಗೂ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಸಮುದಾಯದ ಸಹಭಾಗಿತ್ವದಲ್ಲಿ ಗುಣಾತ್ಮಕ ಶಿಕ್ಷಣದ ಸಿರಿ. ಇಲ್ಲಿರುವ ಚಿಲ್ಲರು ನಮ್ಮ ಭವಿಷ್ಯದ ನವೀನುಗರಿ. ಶಾಲೆಯ ದೇವರು ಮಕ್ಕಳೇ ದೇವರು. ಸರ್ಕಾರಿ ಶಾಲೆ ನೈಋತ್ಯ ಉಯ್ಯಾಲೆ ಅಂತ ಹೇಳಿ